ನಮಸ್ತೆ ಎಲ್ಲರಿಗೂ. ನಿಮ್ಮ ಜನ್ಮ ಸಂಖ್ಯೆ 4, 13, 22, 31 ಹಾದಲ್ಲಿ ನೀವು 4 ಸೀರೀಸ್ಗೆ ಸೇರ್ತೀರಾ. ಈ 2026ನೇ ಇಸ್ವಿ ಒಂದು ವರ್ಷ ಹೇಗಿರುತ್ತೆ? 2026ನ ಕೂಡಿದರೆ 1 ಬರುತ್ತೆ. ಸೂರ್ಯನ ಎನರ್ಜಿ ಅಂತ ಕರಿತೀವಿ. ನಿಮ್ಮ ನಂಬರ್ 4 ರಾಹುವಿನ ಒಂದು ಎನರ್ಜಿ. ರಾಹು ಪ್ಲಸ್ ಸೂರ್ಯ ಎನರ್ಜಿ ಹೆಂಗಿರುತ್ತೆ ವರ್ಷ? ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟು ಜಾಸ್ತಿ ಇರ್ತಕ್ಕಂಥದ್ದು ಈ ಒಂದು ಕಾಂಬಿನೇಷನ್ ರಿಸಲ್ಟ್. ಕೆರಿಯರಲ್ಲಿ 4 ಸೀರೀಸ್ ಅವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ವರ್ಷದಲ್ಲಿ. ನಾನೇನಾದರೂ ಜಾಬ್ ಚೇಂಜ್ ಮೈಂಡಲ್ಲಿದ್ದೀನಿ ಅಂದರೆ ರಾಹು ಸ್ವಲ್ಪ ಕನ್ಫ್ಯೂಷನ್ ಕೊಡ್ತಕ್ಕಂಥ ಗ್ರಹ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕೊಟ್ಟು ಆಮೇಲೆ ಜಾಬ್ ಚೇಂಜ್ ಮಾಡಿಸ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಜೂನ್ ಆದಮೇಲೆ ಜಾಬ್ ಚೇಂಜ್ ಮಾಡೋರಿಗೆ ನ್ಯೂಮರಾಲಜಿ ಪ್ರಕಾರ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ನ್ಯೂಮರಾಲಜಿ ವೈಬ್ರೇಷನ್ ಅಂತಕ್ಕಂಥದ್ದು 20% ತೊಗೊಳ್ಳಿ, ಉಳಿದಿದ್ದು ನಿಮ್ಮ ಜಾತಕ 80%. ಏಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಹುಟ್ಟಿರ್ತಾರಲ್ವಾ, ಸೊ ಅದಕ್ಕೆ 20% ಕಾಮನಾಗಿ ಬರುತ್ತೆ. ನಾನು ಹೇಳಿರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿದ್ದಾಗ ಫುಲ್ ಹೈಲೈಟ್ ಆಗುತ್ತೆ ಈ ವರ್ಷದಲ್ಲಿ. ಬಿಸ್ನೆಸ್ ಅಂತ ಬಂದಾಗ 4 ಸೀರೀಸ್ ಅವ್ರಿಗೆ ಸಕ್ಸಸ್ ಜಾಸ್ತಿ ಆಗುತ್ತೆ. ಆನ್ಲೈನ್ ಬಿಸ್ನೆಸ್ಸು ಎಸ್ಪೆಷಲಿ ಎಕ್ಸಲೆಂಟ್ ಸಕ್ಸಸ್ಸು. ರಿಸ್ಕಿ ಮೂವ್ಸ್ನ ಕಂಟ್ರೋಲ್ ಮಾಡಬೇಕು. ಅದು ಕೆಟ್ಟ ಹಾದಿ ಅಂತ ಗೊತ್ತಿದ್ದರೂ ದುರಾಸೆಯಿಂದ ಏನಾರ ಕಾಲಿಟ್ಟರೆ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡೋಕ್ಕೆ ಗೋವಿಂದ ನಿಮ್ಮ ಲೈಫು. ಸ್ವಲ್ಪ ನೋಡ್ಕೊಂಡು ಕಾಲಿಡಬೇಕು. ಏಕೆಂದರೆ ರಾಹು ಕಾರಕ ಫಾರ್ ಆಸೆ, ದುರಾಸೆ, ಗ್ರೀಡಿ ಅಂತ ಕರಿತೀವಿ ರಾಹು ಕಾರಕ ಒಂದು ಕಾಂಬಿನೇಷನ್ನ. ಸೂರ್ಯನಲ್ಲಿ ಬಂದಾಗ ಒಳ್ಳೆ ಕಡೆ ಮೂವ್ ಆಗಿ, ಆನ್ಲೈನ್ ಸಕ್ಸಸ್ ಚೆನ್ನಾಗಿ ಕೊಡ್ತಾನೆ ಹೋಗಿ ಆ ಕಡೆ, ಅಥವಾ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲೇ ಸಕ್ಸಸ್ ಆಗುತ್ತೆ ಮೂವ್ ಆಗಿ. ದುಡ್ಡು ಮಾಡೋಕ್ಕೋಸ್ಕರ ಕೆಟ್ಟಾದಿ ಬೇಡ. ಅದು ಹೋಗ್ತಕ್ಕಂಥ ತೋರಿಸ್ತಾ ಇದೆ, ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿದರೆ ಎಕ್ಸಲೆಂಟ್. ಮನಿ ವಿಚಾರ ಅಂತ ಬಂದಾಗ ಅಪ್ಸ್ ಆ್ಯಂಡ್ ಡೌನ್ ತೋರಿಸ್ತಾ ಇದೆ. ಒಂದು ಸಲ ದುಡ್ಡು ಜೋರಾಗಿ ಬರುತ್ತೆ, ಇನ್ನೊಂದು ಸಲ ಕಡಿಮೆ ಆಗುತ್ತೆ, ಇನ್ನೊಂದು ಸಲ ಲಾಸ್ ಆಗಿಬಿಡುತ್ತೆ. ಒಂಥರ ಅಪ್ಪು ಡೌನು. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ದುಡ್ಡಿನ ವಿಚಾರದಲ್ಲಿ. ಯಾರಿಗಾರ ಕೊಟ್ಟರು ದುಡ್ಡನ್ನ ಹುಷಾರಾಗಿ ಕೊಡಬೇಕು, ವಾಪಸ್ ಬರದೇ ಇರತಕ್ಕಂಥ ಚಾನ್ಸಸ್ಸು. ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಮೋಸ ಹೋಗೋ ಚಾನ್ಸಸ್ ಇದೆ ಬಿಸ್ನೆಸ್ಸಲ್ಲಿ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಅಪ್ಪು ಡೌನ್ ಇರೋದ್ರಿಂದ ಒಂದು ಕಡೆ ಚೆನ್ನಾಗಿ ಬಂದಾಗ ಓವರ್ ಕಾನ್ಫಿಡೆನ್ಸ್ ಬೆಳೆಸ್ಕೊಬೇಡಿ, ಬರುತ್ತೆ ಬಿಡು ಅಂತ. ಇನ್ನೊಂದು ಕಡೆ ಡೌನ್ ಆದಾಗ ಬೇಜಾರಾಗ್ಬಿಡುತ್ತೆ, ಡಿಫ್ರೆನ್ಸ್ಗೊಳಗಾಗ್ಬಿಡ್ತೀರಾ. ಕರೆಕ್ಟಾಗಿ ನೋಡ್ಕೊಂಡು ಮೇಂಟೈನ್ ಮಾಡಬೇಕು ಈ ವರ್ಷ. ಏಕೆಂದರೆ ರಾಹುವಿನ ಒಂದು ಎನರ್ಜಿ, ಸೂರ್ಯನ ಒಂದು ಎನರ್ಜಿ ಕನ್ಫ್ಯೂಷನ್ ಕೊಡುತ್ತೆ, ಅಪ್ ಆ್ಯಂಡ್ ಡೌನ್ ಕೊಡುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪಾಸಿಬಲ್ ತೋರಿಸ್ತಾ ಇದೆ. ತುಂಬ ಗಲಾಟೆ ಮಾತುಕತೆಯಲ್ಲಿ. ಕಮ್ಯುನಿಕೇಷನ್ನ ನೋಡ್ಕೊಂಡು ಆಡಬೇಕು, ಇಲ್ಲಾಂದರೆ ಅದು ಸಪ್ರೇಷನ್ಗೂ ಕಾರಣ ಆಗ್ಬೋದು, ಏನು ಬೇಕೋ ಕಾರಣ ಆಗ್ಬೋದು. ಲವ್ ಮಾಡ್ತಿರೋರಿಗೆ ಮೋಸ್ಟ್ ಡೇಂಜರಸ್ ಟೈಮ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಏಕೆಂದರೆ ರಾಹು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಕ್ಕಂಥ ಗ್ರಹ. ಸೂರ್ಯನಲ್ಲಿ ಬಂದಾಗ ಈಗೋ ಕ್ಲಾಶ್. ಸ್ವಲ್ಪ ಎರಡೂ ಎನರ್ಜಿ ನೋಡಿದಾಗ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ, ಈಗೋಯಿಂದ ಕಳ್ಕೊಳ್ಳೋಕೆ ಟ್ರೈ ಮಾಡಬೇಡಿ. ಹೆಲ್ತಲ್ಲಿ ಸ್ಟ್ರೆಸ್ ಜಾಸ್ತಿ ಈ ವರ್ಷ. ಸುಸ್ತು, ಪ್ರೆಷರ್. ಎಲ್ಲ ಕೆಲಸದಲ್ಲೂ ಸ್ವಲ್ಪ ಪ್ರೆಷರ್ ಇರ್ತಕ್ಕಂಥ ತೋರಿಸುತ್ತೆ. ಸಮಾಧಾನವಾಗಿ ಮೇಂಟೈನ್ ಮಾಡಬೇಕು. 4 ಸೀರೀಸ್ ಅವ್ರಿಗೆ ಲಕ್ಕಿ ಕಲರ್ ಬಂದ್ಬಿಟ್ಟು ಗ್ರೇ ಮತ್ತು ಬ್ಲೂ. ಈ ವರ್ಷದಲ್ಲಿ ನೀವು ಕಲರ್ ವೈಬ್ರೇಷನ್ನ ತೊಗೋಬೋದು, ಇಂಪಾರ್ಟೆಂಟ್ ಫಂಕ್ಷನ್ಸ್ಗೆ ಹಾಕ್ಬೋದು. ಹಾಗೆ ಲಕ್ಕಿ ಡೇಟ್ಸ್ ಬಂದ್ಬಿಟ್ಟು ಈ ವರ್ಷದಲ್ಲಿ 4 ಮತ್ತು 8 ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ, ಇಂಪಾರ್ಟೆಂಟ್ ಡೇಸಲ್ಲಿ ಆರಿಸ್ಕೊಳ್ಳೋದಕ್ಕೆ ಈ ಒಂದು ಡೇಟ್ಸು ಪವರ್ಫುಲ್ ವೈಬ್ರೇಷನ್ಸ್. ಹಾಗೆ ಟಿಪ್ಸ್ ಅಂತ ಬಂದಾಗ ಈ ವರ್ಷದಲ್ಲಿ ರೆಮಿಡಿ ಬ್ಲ್ಯಾಕ್ ಸೀಸಮ್ ಅಂತ ಕರಿತೀವಿ. ಸ್ವಲ್ಪ ಹಾಯಲ್ ಹಾಕ್ಬಿಟ್ಟಿರ್ತಕ್ಕಂಥದ್ದು ಮನೆಯಲ್ಲಿ ನಿಮಗೆ ನೆಗೆಟಿವ್ನ ಅವಾಯ್ಡ್ ಮಾಡುತ್ತೆ, ಅಪ್ಸ್ ಆ್ಯಂಡ್ ಡೌನ್ನ ಅವಾಯ್ಡ್ ಮಾಡುತ್ತೆ. ಓಂ ರಂ ರಾಹುವೇ ನಮಃ ತಿಂಗಳಿಗೊಂದು ಸಲ 108 ಆದರೂ ಜಪ ಮಾಡ್ಕೊಳ್ಳಿ. ಸ್ವಲ್ಪ ನೆಗೆಟಿವ್ ವೈಬ್ಸ್ ಎಲ್ಲ ಕಡಿಮೆ ಆಗ್ತಕ್ಕಂಥದ್ದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೆಕ್ಸ್ಟು ಆಗ್ತಕ್ಕಂಥ ವಿಡಿಯೋ ಬೇಗ ಸಿಗುತ್ತೆ. ಓಕೆ, ಇಷ್ಟು ಹೇಳ್ತಾ 4 ಸೀರೀಸ್ ಅವ್ರದ್ದು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.